ಇದೆ ನೋಡಿ, ಕಾಣ್ತಾ ಇದೆ ಮುಂಗಡೆ ಇಬ್ರಾಹಿಂ ರೋಜಾ. ಸೊ ಗೈಸ್, ಫೈನಲಿ ನಾನು ಇವಾಗ ಚಿಕ್ಕೋಡಿ ಬಸ್ ಸ್ಟ್ಯಾಂಡ್ಗೆ ಬಂದು ರೀಚ್ ಆಗಿದ್ದೀನಿ. ಸೊ ಟೈಮು 9:30 ಆಗಿದೆ. ಅದೇನಾದರೂ ಬಸ್ ಮಿಸ್ ಆಯ್ತಂದರೆ 9:30 ಕಟ್ಟಿಟ್ಟು ಬುತ್ತೀವಿ ಫ್ರೆಂಡ್ಸ್. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಬಿಜಾಪುರದಿಂದ ಯಾರಾದರೂ ಬರೋರು ಇದ್ದರೆ ಚಿಕ್ಕೋಡಿಗೆ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನಾವು ವಿಜಯಪುರದ ಒಂದು ಬ್ಯೂಟಿಫುಲ್ ಆದಂಥ ಪ್ಲೇಸ್ ಇಬ್ರಾಹಿಂ ರೋಜಾ ನೋಡಲಿಕ್ಕೆ ಹೊರಟಿದ್ದೀವಿ. ಬನ್ನಿ, ಈ ಪ್ಲೇಸ್ ಬಗ್ಗೆ ನಿಮಗೆ ಈ ಒಂದು ವ್ಲಾಗಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಒತ್ತಿ. ಸೊ ಫ್ರೆಂಡ್ಸ್, ಇವರು ಟಿಕೆಟ್ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ. ಸೊ ಟಿಕೆಟ್ ಕೌಂಟರ್ ಇಲ್ಲಿದೆ. ಬಂದಮೇಲೆ ಕೇಳೋಣ ತಡೀರಿ ಎಷ್ಟೆಷ್ಟಾಯ್ತು ಅಂತೇಳಿ. ಇಬ್ರಾಹಿಂ ರೋಜಾ ಹಾಂ, ಎಷ್ಟೈತಿ ಟಿಕೆಟ್? ಒಬ್ಬರಿಗೆ ಹಾಂ 25 ರುಪೀಸ್. ಒಬ್ರಿಗೆ 25 ಏನ್ರಿ? ಫಾರಿನರ್ಸ್ ಆದರೆ ಹಾಂ 300 ರುಪೀಸ್. ಹಾಂ, ಇಂಡಿಯನ್ಸ್ಗೆ 25 ರುಪೀಸ್. 25 ರುಪೀಸ್. ಇದೆ ನೋಡಿ, ಕಾಣ್ತಾ ಇದೆ ಮುಂಗಡೆ ಇಬ್ರಾಹಿಂ ರೋಜಾ. ಒಳಗಡೆ ಹೋಗಿ ಈ ಪ್ಲೇಸನ್ನ ಎಕ್ಸ್ಪ್ಲೋರ್ ಮಾಡೋಣ, ಬನ್ನಿ. ಗೆಳೆಯರೆ, ವಿಜಯಪುರದ ಪ್ರಸಿದ್ಧ ಸ್ಮಾರಕಗಳಲ್ಲಿ ಒಂದಾದಂತಹ ಇಬ್ರಾಹಿಂ ರೋಜಾಗೆ ನಾವು ಇವತ್ತು ಬಂದಿದ್ದೀವಿ. ಬನ್ನಿ, ಈ ಇಬ್ರಾಹಿಂ ರೋಜಾದ ಇತಿಹಾಸದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಪ್ರಸಿದ್ಧ ತಾಜ್ ಮಹಲ್ ಸ್ಮಾರಕಕ್ಕೆ ಸ್ಫೂರ್ತಿ ನೀಡಿದ ಸ್ಮಾರಕ ಯಾವುದು ಗೊತ್ತೇ? ಅದುವೇ ಈ ವಿಜಯಪುರದ ಇಬ್ರಾಹಿಂ ರೋಜಾ. ವಿಜಯಪುರದ ಆದಿಲ್ಶಾಹಿಗಳಲ್ಲಿಯೇ ಅತ್ಯಂತ ಪ್ರಸಿದ್ಧ ದೊರೆಯಾಗಿದ್ದ ಸುಲ್ತಾನ್ ಇಬ್ರಾಹಿಂ ಸರ್ವಧರ್ಮ ಸಹಿಷ್ಣುತೆಗೆ ಹೆಸರುವಾಸಿಯಾಗಿದ್ದ. ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಶ್ರಮಿಸಿದ ಸುಲ್ತಾನ್ ಜಗದ್ಗುರು ಬಾದ್ಶಾ ಎಂದೇ ಪ್ರಖ್ಯಾತಿಯಾಗಿದ್ದ. ತನ್ನ ಪ್ರೀತಿಯ ಮಡದಿ ತಾಜ್ ಸುಲ್ತಾನಳಿಗಾಗಿ ಇಬ್ರಾಹಿಂ ಆದಿಲ್ ಶಾ ಒಂದು ವಿಶಿಷ್ಟ ಸ್ಮಾರಕ ನಿರ್ಮಾಣಕ್ಕೆ ಮುಂದಾಗುತ್ತಾನೆ. ಅಂದಿನ ಪ್ರಸಿದ್ಧ ವಾಸ್ತುಶಿಲ್ಪಿ ಮಲ್ಲಿಕ್ ಸಂದಲ್ ಸ್ಮಾರಕ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುತ್ತಾನೆ. ದುರಾದೃಷ್ಟವಶತಃ ಸ್ಮಾರಕ ಪೂರ್ಣಗೊಳ್ಳುವ ಮುನ್ನವೇ ಇಬ್ರಾಹಿಂ ಆದಿಲ್ ಶಾ ದೈವಾಧೀನರಾಗುತ್ತಾರೆ. ಆಗ ಪತಿಯ ಮೇಲಿನ ಪ್ರೀತಿಯಿಂದ ಪತ್ನಿ ತಾಜ್ ಸುಲ್ತಾನಳು ತಾನೇ ಮುತುವರ್ಜಿ ವಹಿಸಿ ಸ್ಮಾರಕ ನಿರ್ಮಾಣವನ್ನು ಪೂರ್ಣಗೊಳಿಸುತ್ತಾಳೆ. ಇಲ್ಲಿಯೇ ಎರಡನೇ ಇಬ್ರಾಹಿಂ ಆದಿಲ್ ಶಾ ದೊರೆಯ ಸಮಾಧಿಯನ್ನು ನಾವು ಒಳಗಡೆ ಕಾಣುತ್ತೇವೆ. ಬನ್ನಿ, ಆ ಸಮಾಧಿಯನ್ನು ನೋಡಿಕೊಂಡು ಬರೋಣ. ಇವೇ ನೋಡಿ, ಸುಲ್ತಾನ್ ಇಬ್ರಾಹಿಂ ಆದಿಲ್ ಶಾ ಮತ್ತು ಅವನ ಕುಟುಂಬಸ್ಥರ ಸಮಾಧಿಗಳು. ಹೀಗೆ ತಾಜ್ ರೋಜಾ ಎಂದು ಕರೆಯಿಸಿಕೊಳ್ಳಬೇಕಿದ್ದ ಸ್ಮಾರಕ ಸುಲ್ತಾನನ ನೆನಪಿನಲ್ಲಿ ಇಬ್ರಾಹಿಂ ರೋಜಾ ಎಂದು ಪ್ರಸಿದ್ಧವಾಗುತ್ತದೆ. ಶಾಸನಗಳ ಪ್ರಕಾರ ಈ ಸ್ಮಾರಕವು ಕ್ರಿಸ್ತಶಕ 1626ರಲ್ಲಿ ನಿರ್ಮಾಣಗೊಂಡಿದೆ ಎಂದು ಮಾಹಿತಿಯನ್ನು ನೀಡುತ್ತವೆ. ಇಬ್ರಾಹಿಂ ರೋಜಾ ಪ್ರಮುಖವಾಗಿ 2 ಕಟ್ಟಡಗಳನ್ನು ಹೊಂದಿದೆ. ಒಂದು ಸುಲ್ತಾನ್ ಇಬ್ರಾಹಿಂ ರೋಜಾನ ಸಮಾಧಿಯಾದರೆ ಇನ್ನೊಂದು ಅಲ್ಲಿರುವ ಪ್ರಾರ್ಥನಾ ಮಂದಿರ. ಇದೇ ನೋಡಿ ಗೆಳೆಯರೆ, ನಾವು ನೋಡ್ತಾ ಇರೋದು ಪ್ರಾರ್ಥನಾ ಮಂದಿರ. ಇದನ್ನು ಮಸೀದಿ ಎಂದು ಕೂಡ ಕರೀತಾರೆ. ಇಬ್ರಾಹಿಂ ರೋಜಾದ ವಾಸ್ತುಶಿಲ್ಪ ವೈಭವವನ್ನು ಪದಗಳಲ್ಲಿ ಹೇಳುವುದು ಅಸಾಧ್ಯ. ಪ್ರವೇಶ ದ್ವಾರದ ಎರಡೂ ಬದಿಗಳಲ್ಲಿ ಸಾಲು ಸಾಲಾಗಿ ಕಟ್ಟಿರುವ ಕಟ್ಟಡಗಳನ್ನು ಕಾಣಬಹುದು. ಇವುಗಳಲ್ಲಿ ಸೈನಿಕರು ವಾಸ ಮಾಡುತ್ತಿದ್ದರಂತೆ. ಪ್ರಸಿದ್ಧ ಇತಿಹಾಸಕಾರ ಎನಿಸಿದ ಕನೆನ್ಸ್ ಇವರು ಇಬ್ರಾಹಿಂ ರೋಜಾವನ್ನು ದಕ್ಷಿಣ ಭಾರತದ ತಾಜ್ ಮಹಲ್ ಎಂದೇ ವರ್ಣಿಸಿದ್ದಾರೆ. ಈ ಇಬ್ರಾಹಿಂ ರೋಜಾವು ಪ್ರವಾಸಿಗರಿಗಾಗಿ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ವೀಕ್ಷಣೆಗಾಗಿ ತೆರೆದಿರುತ್ತದೆ.
ತಾವು ಕೂಡ ವಿಜಯಪುರಕ್ಕೆ ಏನಾದರೂ ಬಂದರೆ ಈ ಒಂದು ಪ್ರದೇಶವನ್ನು ಮರೀದೇ ವಿಸಿಟ್ ಮಾಡಿ. ಈ ಒಂದು ಪ್ರದೇಶಕ್ಕೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಪ್ರವಾಸಿಗರು ಇಲ್ಲಿ ಬಂದು ಕೇವಲ ವಾಸ್ತುಶಿಲ್ಪ ಸೌಂದರ್ಯವನ್ನು ಸವಿಯುವುದು ಅಷ್ಟೇ ಅಲ್ಲದೆ ವಿಶಾಲವಾದಂತಹ ಸುಂದರವಾದ ಉದ್ಯಾನವನದಲ್ಲಿ ವಿಶ್ರಮಿಸಿ ಆನಂದ ಪಡೆಯುತ್ತಾರೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಇಬ್ರಾಹಿಂ ರೋಜಾ ಇತಿಹಾಸವನ್ನು. ಸೊ ಈ ಮಾಹಿತಿ ನಿಮಗೆ ಹೇಗನಿಸ್ತು ಅಂತಕ್ಕಂಥದ್ದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಗೈಸ್, ಫೈನಲಿ ನಾನು ಇವಾಗ ಚಿಕ್ಕೋಡಿ ಬಸ್ ಸ್ಟ್ಯಾಂಡ್ಗೆ ಬಂದು ರೀಚ್ ಆಗಿದ್ದೀನಿ. ಸೊ ಟೈಮು 9:30 ಆಗಿದೆ. ಹೇಗೋ ರಾತ್ರಿ ಊಟದ ಸಮಯ ಆಗಿತ್ತಂತ ನಾನು ಹೋಟೆಲ್ ದರ್ಶಿನಿಗೆ ಬಂದು ಬಿಸಿ ಬಿಸಿಯಾದಂಥ ರೊಟ್ಟಿ ಊಟ ಮಾಡಿದೆ. ಸೊ ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಊಟ ಮಾಡಿ ನಾನು ಮನೆಗೆ ರಿಟರ್ನ್ ಆದೆ. ಸೊ ಫ್ರೆಂಡ್ಸ್, ಫೈನಲಿ ಬಿಜಾಪುರದಿಂದ ಮನೆಗೆ ಬಂದು ರೀಚ್ ಆಗಿದ್ದೀನಿ. ಸೊ ಏನಪ್ಪ ವಿಷಯ ಅಂತಂದರೆ, 4 ಗಂಟೆಗೆ ಒಂದು ಬಿಜಾಪುರದಲ್ಲಿ ಬಸ್ ಇರುತ್ತೆ. ಆ ಬಸ್ಸನ್ನು ನೀವು ಹೇಗಾದರೂ ಮಾಡಿ ಪಿಕಪ್ ಮಾಡ್ಕೊಂಡ್ರೆ ನೀವು 8 ಗಂಟೆ ಹೊತ್ತಿಗೆ ನೀವು ಚಿಕ್ಕೋಡಿಗೆ ಬಂದು ರೀಚ್ ಆಗ್ಬೋದು. ಅದೇನಾದರೂ ಬಸ್ ಮಿಸ್ ಆಯ್ತಂದರೆ 9:30 ಕಟ್ಟಿಟ್ಟು ಬುತ್ತೀವಿ ಫ್ರೆಂಡ್ಸ್. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಬಿಜಾಪುರದಿಂದ ಯಾರಾದರೂ ಬರೋರು ಇದ್ದರೆ ಚಿಕ್ಕೋಡಿಗೆ ತಾವು ದಯಮಾಡಿ ಆ 4 ಗಂಟೆ ಬಸ್ಸನ್ನು ಪಿಕಪ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಮತ್ತು ಹಾಗೆ ಬರ್ತಾ ಟೈಮ್ ಆಗಿತ್ತು, ದರ್ಶಿನಿಯಲ್ಲಿ ಊಟ ಮಾಡ್ಕೊಂಡು ಬಂದೆ. ಬಂದು ಕೂಡ ರಾಕಿಗೆ ಊಟ ಕೂಡ ಮಾಡಿಸಿದೆ. ವಾಕಿಂಗ್ ಆಯಿತು, ಇನ್ನೇನು ನಾನು ಮಲ್ಕೊಂಡು ಬಿಡೋದಷ್ಟೇ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಡೇ ಯಾವ ಥರ ಇತ್ತು ಅಂತ. ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಎಲ್ಲರಿಗೂ ಗುಡ್ ನೈಟ್, ಶುಭರಾತ್ರಿ, ಧನ್ಯವಾದಗಳು.